ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್. RCB GT ಮ್ಯಾಚ್ ಇದೆ. ಇದರ ಮಧ್ಯದಲ್ಲೇ ಜಕ್ಕಬ್ ಬಥೆಲ್ ಬಗ್ಗೆ ಜಗಳ ಆಗ್ತಾ ಇದೆ. ಜಕ್ಕಬ್ ಬಥೆಲ್ಗಾಗಿ ಜಗಳ ಮಾಡ್ತಾ ಇದ್ದಾರೆ. ಯಾರು ಜಗಳ ಮಾಡ್ತಾರೆ, ಯಾವ ಕಾರಣಕ್ಕೆ ಜಗಳ ಆಗ್ತಾ ಇದೆ, ಮತ್ತೆ ಇವತ್ತು ಪ್ಲೇಯಿಂಗ್ ಲೆವೆಲ್ ಅಲ್ಲಿ ಜಕ್ಕಬ್ ಬಥೆಲ್ ಏನಾದ್ರು ಆಡಿಸ್ತಾರ, ಯಾವ ಕಾರಣಕ್ಕೆ ಆಡಿಸ್ತಾರೆ, ಯಾವ ಕಾರಣಕ್ಕೆ ಕೂರಿಸ್ತಾರೆ ಅಂತ ಕೂಡ ಮಾತಾಡೋಣ. ಅದೇ ರೀತಿಯಾಗಿ ಮುಂಬೈ ಎಲ್ಲ ಸೋಲಿತ್ತು. ಮ್ಯಾಚ್ ಸೋತ ಟೈಮಲ್ಲಿ ಟ್ರೋಲ್ ಬೇಕಾಗಿತ್ತು ಹಾರ್ದಿಕ್ ಪಾಂಡ್ಯ ಅನ್ನೋ ಮಾತು ಕೂಡ ಬರುತ್ತೆ ಗುರು. ಕಾರಣ ಏನಂದ್ರೆ ನಿನ್ನೆ ಮುಂಬೈ ಮ್ಯಾಚ್ ಹೋಮ್ ಗ್ರೌಂಡ್ ಅಲ್ಲೇ ಹೀನಾಯವಾದ ಸೋಲು ಕಂಡ್ರು. ಅದಾದ್ಮೇಲೆ ನಡೆದಿದ್ದು ಮಾತ್ರ ಒಂದು ಬೇರೆ ವಿಚಿತ್ರ ಅಂತ ಹೇಳ್ಬೋದು. ಮುಂಬೈ ಮ್ಯಾಚ್ ಸೋತಿದೆ, ಕ್ಯಾಪ್ಟನ್ ಬೇರೆ ಆಗಿದ್ದಾರೆ ಹಾರ್ದಿಕ್ ಪಾಂಡ್ಯ. ಆ ಟೈಮಲ್ಲಿ ಅವರ ಒಂದು ಗರ್ಲ್ ಫ್ರೆಂಡ್ಗೆ ಮಲಗ್ತೀಯಾ, ಊಟ ಮಾಡ್ದ್ಯಾ, ಫೋನ್ ಮಾಡುವ ಅಂತೆಲ್ಲ ಸಿಗ್ನಲ್ಗಳ ಇವ್ರ ಕಡೆಯಿಂದ ಹೋಗಿದೆ. ಅದನ್ನ ಇಟ್ಕೊಂಡು ಸಿಕ್ಕಾಪಟ್ಟೆ ಟ್ರೋಲ್ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಏನಾಗಿತ್ತು ಅಂತೆಲ್ಲ ಕೂಡ ಮಾತಾಡೋಣ. ಅದೇ ರೀತಿಯಾಗಿ ಟಾಪ್ 5 ನ್ಯೂಸ್ ಇರುತ್ತೆ IPL ಬಗ್ಗೆ. ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮೇನ್ ಆಗಿ ನೋಡಿ, ನಿನ್ನೆ ಜಕ್ಕಬ್ ಬಥೆಲ್ ಬಗ್ಗೆ ಜಗಳ ಆಡ್ತಾ ಹೇಳ್ತಾ ಇದ್ದೀನಿ. ಯಾರು ಅಂದ್ರೆ ಮಾಜಿ ಇಂಗ್ಲೆಂಡ್ ಪ್ಲೇಯರ್ಸ್ಗಳೇ. ಅಲೆಸ್ಟರ್ ಕುಕ್ ಆಗಿರ್ಬೋದು, ಕೆವಿನ್ ಪೀಟರ್ಸನ್ ಆಗಿರ್ಬೋದು, ಇವರಿಬ್ರು ಜಕ್ಕಬ್ ಬಥೆಲ್ ಬಗ್ಗೆ ಜಗಳ ಆಡ್ತಾ ಇದ್ರೆ. ಮೊದಲನೇದಾಗಿ ಅಲೆಸ್ಟರ್ ಕುಕ್ ಅಂತ ಏನಂತ ಕರಿತೀವಿ, ಇಂಗ್ಲೆಂಡಿನ ಮಾಜಿ ಕ್ಯಾಪ್ಟನ್ ಆಗಿರ್ತಾರೆ, ಸುಮಾರು ದಿನಗಳ ಕಾಲ ಆಟ ಆಡ್ತಾ ಇರ್ತಾರೆ. ಇವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ, ಜಕ್ಕಬ್ ಬಥೆಲ್ ಅವರು 3 ಫಾರ್ಮೆಟ್ ಏನಿದೆ, 2020 ಟೆಸ್ಟ್, ಒನ್ ಡೇ ಏನಿದೆ, ಎಲ್ಲದರಲ್ಲೂ 100 ಹೊಡೆದಿರೋ ಆಟಗಾರ, ಯಂಗ್ ಏಜಿನ ಆಟಗಾರ, ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾರೆ, ಚೆನ್ನಾಗಿ ಎಲ್ಲಾನು ಮಾಡ್ತಾರೆ, ಬೌಲಿಂಗ್ ಕೂಡ ಹಾಕ್ತಾರೆ ಅಂತ ಒಬ್ಬ ಶ್ರೇಷ್ಠ ಆಟಗಾರನ RCB ತಂಡ ಆಡಿಸ್ತಾ ಇಲ್ಲ. ಅಲ್ಲಿರೋದೇ ವೇಸ್ಟ್. ಅವರು ಇಂಗ್ಲೆಂಡಿಗೆ ಬಂದು ಕೌಂಟಿ ಕ್ರಿಕೆಟ್ ಹಾಕ್ಬೇಕು, ಕೌಂಟಿ ಕ್ರಿಕೆಟ್ ಆಡಬೇಕು, ಕೌಂಟಿಶಿಪ್ ಅಲ್ಲಿ ಮೆಂಬರ್ ಆಗಿ ಆಟ ಆಡಿದ್ರೆ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆದ್ರೂ ಸಿಗುತ್ತೆ. ಇಂಡಿಯಾದಲ್ಲಿ ಸುಮ್ಮನೆ ಕುತ್ಕೊಂಡು ಅಲ್ಲಿ ಏನ್ ಮಾಡ್ತೀರಾ, ಇರೋದನ್ನು ವೇಸ್ಟ್, ಅಲ್ಲಿ ಇರಬಾರ್ದು, ಬಂದ್ಬಿಡಿ ಇಂಗ್ಲೆಂಡ್ ಅಂತೇಳಿ ಒಂದು ಮೆಸೇಜ್ ಸ್ಟೇಟ್ಮೆಂಟ್ ಪಾಸ್ ಮಾಡ್ತಾರೆ ಅಲೆಸ್ಟರ್ ಕುಕ್ ಅವರು, ಇಂಗ್ಲೆಂಡಿನ ಮಾಜಿ ಆಟಗಾರ ಜಕ್ಕಬ್ ಬಥೆಲ್ ಬಗ್ಗೆ. ಇದಾದ್ಮೇಲೆ ಏನಾಗುತ್ತೆ ಅಂದ್ರೆ, ಅದೇ ರೀತಿಯಾಗಿ ಕೆವಿನ್ ಪೀಟರ್ಸನ್ ಕೂಡ ಒಂದು ಸಖತ್ತಾಗಿ ಸ್ಟ್ರಾಂಗ್ ಆಗಿ ರಿಪ್ಲೈ ಕೊಟ್ಟಿದ್ದಾರೆ. IPL ಅನ್ನೋದು ಸಣ್ಣ ಟೂರ್ನಮೆಂಟ್ ಅಲ್ಲ, ಇಡೀ ವರ್ಲ್ಡ್ ಅಲ್ಲ ರಿಚೆಸ್ಟ್ ಟೂರ್ನಮೆಂಟ್ ಒಂದು IPL ಅನ್ನೋದು. ಇಲ್ಲಿ ಶ್ರೇಷ್ಠ ಆಟಗಾರರಿಗೆ ಯಾವ ರೀತಿಯಾದ ರೆಸ್ಪೆಕ್ಟ್ ಸಿಗುತ್ತೆ, ಯಾವ ರೀತಿಯಾದ ಅವರ ಸುತ್ತಮುತ್ತ ಏನೆಲ್ಲ ನಡೀತಾ ಇರುತ್ತೆ, ಏನೆಲ್ಲ ಆಗ್ತಾ ಇರುತ್ತೆ ಅಂತ ನಿಮ್ಗೇನು ಗೊತ್ತು. ನೀವು ಯಾವತ್ತಾದ್ರೂ ಬಂದು IPL ಆಡಿದ್ರೆ ತಾನೇ ನಿಮಗೆ ಗೊತ್ತಾಗೋದು ಅಂತೇಳಿ ಡೈರೆಕ್ಟ್ ಆಗಿ ಅಟ್ಯಾಕ್ ಮಾಡಿದ್ದಾರೆ ಕೆವಿನ್ ಪೀಟರ್ಸನ್ ಅಲೆಸ್ಟರ್ ಕುಕ್ ಮೇಲೆ. ಖಂಡಿತವಾಗ್ಲು ಯಾಕೆ ಅಂದ್ರೆ, ಕೆವಿನ್ ಪೀಟರ್ಸನ್ ಅವರು ಒಬ್ಬ ಶ್ರೇಷ್ಠ ಆಟಗಾರ, ಗೊತ್ತಿರುತ್ತೆ. ಅವ್ರು RCB ಕ್ಯಾಪ್ಟನ್ ಆಗಿದ್ರು, ಡೆಲ್ಲಿ ಕ್ಯಾಪ್ಟನ್ ಆಗಿದ್ರು, ತುಂಬಾ ಸಲ ಆಡಿದ್ದಾರೆ ಮ್ಯಾಚ್ಗಳೆಲ್ಲ, ಯಾವ ರೀತಿ ನಡೆಯುತ್ತೆ, ಹೇಗಾಗುತ್ತೆ ಅಂತೆಲ್ಲ ಅವ್ರಿಗೆ ಗೊತ್ತು IPL ಬಗ್ಗೆ. ಬಟ್ ಅಲೆಸ್ಟರ್ ಕುಕ್ IPL ಆಡಿಲ್ಲ, ಅವ್ರಿಗೆ ಗೊತ್ತಿರಲ್ಲ. ನಿಮ್ಗೇನು ಗೊತ್ತು, ಇಲ್ಲಿ ಸಿಗೋ ರೆಸ್ಪೆಕ್ಟು, ಇಲ್ಲಿ ಸಿಗೋ ಮನಿಗೂ ಆಗ್ಬೋದಲ್ವಾ, ಅವ್ರ ಸುತ್ತ ಆಗೋ ಚಾನ್ಸಸ್ಗಳು, ಅವ್ರ ಸುತ್ತ ಆಗುವ ಡಿಸ್ಕಷನ್ಸ್ ಆಗಿರ್ಬೋದು, ವಾತಾವರಣ ಆಗಿರ್ಬೋದು, ನಿಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಪ್ಲೇಯಿಂಗ್ ಲೆವೆನ್ ಅಲ್ಲಿ ಆಡಲ್ಲ ಮಾತ್ರಕ್ಕೆ ನೀವು ಈ ರೀತಿ ಸ್ಟೇಟ್ಮೆಂಟ್ ಕೂಡ ತುಂಬಾ ರಾಂಗ್ ಆಗುತ್ತೆ. ಅದ್ರ ಬಗ್ಗೆ ನಿಮ್ಗೆ ಗೊತ್ತೇ ಇಲ್ಲ ಗುರು ಅಂತೇಳಿ ಸ್ಟೇಟ್ಮೆಂಟ್ ಪಾಸ್ ಮಾಡ್ತಾರೆ. ಚೆನ್ನಾಗಿದೆ ಅಲ್ವಾ? ಖಂಡಿತವಾಗ್ಲು 3 ಜನ ಇಂಗ್ಲೆಂಡ್ ಆಟಗಾರರೇ. ಜಕ್ಕಬ್ ಬಥೆಲ್ RCB ಆಟಗಾರ, ಅವ್ರು ಇಂಗ್ಲೆಂಡೇ, ಕೆವಿನ್ ಪೀಟರ್ಸನ್ ಇಂಗ್ಲೆಂಡೇ, ಅಲೆಸ್ಟರ್ ಕುಕ್ ಇಂಗ್ಲೆಂಡೇ. ಇವರು ಜಕ್ಕಬ್ ಬಥೆಲ್ಗಾಗಿ ಜಗಳ ಆಡ್ತಾ ಇದಾರೆ. ಒಬ್ರೇನ ಅಲ್ಲಿ ಇರಬೇಡ, ಚಾನ್ಸೇ ಕೊಡ್ತಾ ಇಲ್ಲ, ಇಂಗ್ಲೆಂಡ್ ಬಂದ್ಬಿಡು ಮರಯ್ಯ ನೀನಂತ ಇನ್ನೊಬ್ರು ಹೇಳಿದ್ರೆ, ಒಬ್ರೇನ ನಿನ್ಗೇನೋ ಗೊತ್ತು IPL ಬಗ್ಗೆ, IPL ಬಂದು ನೀನು ಆಡಿದ್ರೆ ತಾನೇ ನಿನ್ಗೆ ಗೊತ್ತಾಗೋದು ಅಂತ ಇನ್ನೊಬ್ರು ಸ್ಟೇಟ್ಮೆಂಟ್ ಕೊಡ್ತಾ ಇದ್ರೆ. ಸಖತ್ತಾಗಿದೆ. ನಮ್ಮ IPL ಬಗ್ಗೆ ಇವರಿಬ್ರು ಈ ತರ ಮಾತಾಡ್ತಾ ಇದ್ರೆ ಖಂಡಿತವಾಗ್ಲು. ಇನ್ನು ಅದೇ ರೀತಿಯಾಗಿ ಹೇಳ್ಬೇಕಂದ್ರೆ, ಇವರಿಬ್ರಲ್ಲಿ ಈಗ ರೋಮಿಯೋ ಶೆಪರ್ಡ್, ಜಕ್ಕಬ್ ಬಥೆಲ್ ಅಂತ ತಗೊಳೋಣ. ಇವರಿಬ್ರಲ್ಲಿ ಯಾರಿಗೂ ರಿಪ್ಲೇಸ್ ಮಾಡ್ತಾರೆ, ಹೆಂಗ್ ಆಡ್ತಾರಪ್ಪ ಅಂತ ಕೇಳೋದಾದ್ರೆ, ಮೈ ಸಜೆಷನ್ಸ್ ಇಸ್ ವೆಂಕಟೇಶ್ ಅಯ್ಯರ್ನ ರೋಮಿಯೋ ಶೆಪರ್ಡ್ಗೆ ಬದಲಾಗಿ ತಗೊಂಡ್ರೆ. ಯಾಕಂದ್ರೆ ಅವರು ಒಂದೆರಡು ಬೌಲಿಂಗ್ ಮಾಡ್ತಾರೆ, ಇವರು ಬೌಲಿಂಗ್ ಮಾಡ್ತಾರೆ, ಇವರು ಬ್ಯಾಟಿಂಗ್ ಆಡ್ತಾರೆ. ಬಟ್ ಅಷ್ಟು ಹಿಟ್ಟಿಂಗ್ ಮಾಡದೇ ಇದ್ರು ಹಿಟ್ಟಿಂಗ್ ಅಂತೂ ಮಾಡ್ತಾರೆ ವೆಂಕಟೇಶ್ ಅವರು. ಓಪನರ್ ಆದ್ರೂ ಆಡ್ತಾರೆ, ಮಿಡ್ಲ್ ಆರ್ಡರ್ ಕಳಿಸಿದ್ರು ಆಡ್ತಾರೆ, ಕೊನೆಯಲ್ಲೂ ಕೂಡ ಆಡ್ತಾರೆ. ಆಲ್ರೆಡಿ ಒಂದ್ಸಲ ಅವ್ರು ಏನಂತ ಪ್ರೂವ್ ಕೂಡ ಮಾಡಿಕೊಟ್ಟಿದ್ದಾರೆ. ಸರಿನಾ? ಅವ್ರ ಬದಲು ವೆಂಕಟೇಶ್ ಅಯ್ಯರ್ ಆಡಿಸಬಹುದು. ಅದೇ ರೋಮಿಯೋ ಶೆಪರ್ಡ್ ಬದಲು ಜಕ್ಕಬ್ ಬಥೆಲ್ ಆಡಿಸ್ಬರ್ತಾನೆ. ಒಂದು ಒಳ್ಳೆ ಬ್ಯಾಟ್ಸ್ಮನ್ ಸಿಗ್ತಾನೆ, ಒಳ್ಳೆ ಸ್ಪಿನ್ನರ್ ಕೂಡ ಬೌಲಿಂಗ್ ಮಾಡ್ತಾನೆ, ಎಲ್ಲಾನು ಅನುಕೂಲ ಆಗುತ್ತೆ. ಆದ್ರಿಂದ ಇವೆರಡು ಚೇಂಜಸ್ ಆಗೋ ಸಾಧ್ಯತೆ ಇದೆ ಅಂತೆಲ್ಲ ರೂಮರ್ಸ್ ಬರ್ತಾ ಇದೆ. ನೋಡೋಣ, ಇವತ್ತೇ ಮ್ಯಾಚ್ ಇಳುವರೆ ಗೊತ್ತಾಗ್ಬಿಡುತ್ತೆ ಯಾರು ಪ್ಲೇಯಿಂಗ್ ಲೆವೆಲ್ ಅಲ್ಲಿ ಆಡ್ತಾರೆ ಗುರು ಅಂತ. ಇನ್ನು ಅದೇ ರೀತಿಯಾಗಿ ಹಾರ್ದಿಕ್ ಪಾಂಡ್ಯ, ಅಲ್ಲ ಗುರು, ಮ್ಯಾಚ್ ಸೋತಿದೆ, ಮ್ಯಾಚ್ ಸೋತಿರೋ ಟೈಮಲ್ಲಿ ಫ್ಯಾಮಿಲಿ ಮೆಂಬರ್ಸ್ನ ಮಾತಾಡಿಸ್ಬಾರ್ದು, ಮಾತೇ ಆಡಬಾರ್ದು, ಅವ್ರಿಗೆ ರಿಯಾಕ್ಟೇ ಮಾಡಬಾರ್ದು ಅಂತ ಏನಿಲ್ಲ. ಸರಿನಾ? ಗೆದ್ದಾಗ ಯಾವ ರೀತಿಯಾದ ಸೆಲೆಬ್ರೇಷನ್ಸ್ ಮಾಡ್ತೀವೋ ಅದೇ ರೀತಿಯಾಗಿ ಸೋತಾಗ ಕೂಡ ಸೆಲೆಬ್ರೇಷನ್ಸ್ ಮಾಡಬೇಕು.
ಬಟ್ ಮುಂಬೈನ ಟ್ರೋಲ್ಸ್ ಏನ್ ಮಾಡ್ತಾ ಇದ್ದಾರೆ, ಮುಂಬೈ ಫ್ಯಾನ್ಸ್ ಏನ್ ಟ್ರೋಲ್ ಮಾಡ್ತಾ ಇದ್ದಾರೆ, ನಾಚಿಕೆ ಆಗಲ್ವಾ ನೀ? ಅಲ್ಲ ಗುರು, 104 ರನ್ನಿಂದ ಸೋತಿದ್ರ, ನೀನ್ ಬೇರೆ ಡಕೌಟ್ ಬೇರೆ ಆಗಿದ್ಯಾ. ಈ ಟೈಮಲ್ಲಿ ಪಚ್ಚಂಡ ಉಂಡ ತಿಂದ ಏನ್ ಮಾಡ್ದ ಅಂತ ಕೇಳ್ತಿಯಲ್ಲ. ಏನ್ ಗುರು ನೀನ್ ಅವಾಂತರ ಅಂತೆಲ್ಲ ಕೇಳ್ತಾ ಇದಾರೆ. ಖಂಡಿತ ಬರಲು ಮತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನಂತ ಕಮೆಂಟ್ ಮಾಡಿ. ಕೇಳಬೇಕು, ಅದು ಕ್ಯಾಮ್ರಾ ಮುಂದೆ ಅವಶ್ಯಕತೆ ಇರಲಿಲ್ಲ ಅಂತ ಅನಿಸ್ತಾ ಇತ್ತು. ಬಟ್ ಫೋನ್ ಮಾಡಿ ಮಾತಾಡ್ಬೋದಾಗಿತ್ತು. ಯಾಕೆ ಅಂದ್ರೆ ಸಿಚುವೇಶನ್ ಕೆಟ್ಟ ಇದ್ದಾಗ ಸ್ವಲ್ಪ ನಾವು ಕೂಡ ಸೈಲೆಂಟ್ ಆಗಿದ್ರೆ ಒಳ್ಳೇದು ಅಂತ ನನ್ನ ಅನಿಸಿಕೆ. ಮತ್ತೆ ನಿಮ್ಮ ಅಭಿಪ್ರಾಯ ಏನಂತ ಕಮೆಂಟ್ ಮಾಡಿ. ಇನ್ನು ಅದೇ ರೀತಿಯಾಗಿ ನಮ್ಮ ಚೈಲ್ಡ್ ಸೆನ್ಸೇಷನ್ ಅಂತ ಏನಂತ ಕರಿತೀವಿ, ವೈಭವ್ ಸೂರ್ಯವಂಶಿ ಮ್ಯಾಚ್ ಸ್ಟಾರ್ಟ್ ಆಗಾಗ ಮುಂಚೆ ಕಾರ್ಟೂನ್ ನೋಡ್ತಾರಂತೆ ಮೊಬೈಲಲ್ಲಿ. ಕಾರ್ಟೂನ್ ನೋಡಿ ನಾನು ಮ್ಯಾಚ್ ಆಡಕ್ ಬರೋದು ಅಂತ ಹೇಳ್ತಾರೆ. ಕಾರ್ಟೂನ್ ಅಲ್ಲಿ ಹೆಂಗ್ ಹೊಡಿತಾರೆ ಗುರು ಬ್ಯಾಟಿಂಗ್ ಬಂದಾಗ ಅಂತಾನೆ ಹೇಳ್ಬೋದು ಖಂಡಿತವಾಗ್ಲು. ಮತ್ತೆ ಇದೊಂಥರ ಸಖತ್ತಾಗೆ ವೈರಲ್ ಆಗ್ತಾ ಇದೆ, ಕಾರ್ಟೂನ್ ನೋಡಿ ಬರ್ತಾ ಇದೀನಿ ಅಂತ ಹೇಳೋ ಒಂದು ಕಾರಣಕ್ಕೆ. ಇದ್ರ ಬಗ್ಗೆ ಕೂಡ ನಿಮ್ಮ ಅಭಿಪ್ರಾಯ ಏನಂತ ಕಮೆಂಟ್ ಮಾಡಿ. ಯಾಕೆ ಅಂದ್ರೆ ಅವ್ರವ್ರನ್ನ ಚೈಲ್ಡ್ 16 ವರ್ಷ 17 ವರ್ಷ ನೋಡ್ತಾರೆ, ಆದ್ರೂ ಕೂಡ ಕಾರ್ಟೂನ್ ನೋಡ್ತೀನಿ ಬರ್ತೀನಿ ಬಂದು ಮ್ಯಾಚ್ ಆಡ್ತೀನಿ ಅನ್ನೋದೆಲ್ಲೋ ಒಂದ್ ಕಡೆ ವಿಚಿತ್ರ ಅನಿಸ್ತಾ ಇದೆ. ನೋಡೋಣ ಏನೆಲ್ಲ ಇನ್ನೂ ಇದ್ರ ಬಗ್ಗೆ ಇನ್ನು ಯಾವ ರೀತಿ ಎಲ್ಲ ರೂಮರ್ಸ್ ಎಲ್ಲ ಬರ್ತಾ ಇದೆ, ಯಾರ್ದೆಲ್ಲ ಟ್ರೋಲ್ ಕೂಡ ಮಾಡ್ತಾರೆ ಗೊತ್ತಿಲ್ಲ ನಮ್ಮ ಟ್ರೋಲರ್ಸ್. ಖಂಡಿತವಾಗ್ಲೂ ಟ್ರೋಲರ್ಸ್ ಅಂತೂ ಯಾರು ಬಿಡಲ್ಲ, ನಮ್ಮನ್ನು ಬಿಡಲ್ಲ, ನಿಮ್ಮನ್ನು ಬಿಡಲ್ಲ, ಸೆಲೆಬ್ರಿಟಿನೂ ಕೂಡ ಬಿಡಲ್ಲ ಅಂತ ಅನ್ಸುತ್ತೆ ಖಂಡಿತವಾಗ್ಲು. ಅದೇ ರೀತಿಯಾಗಿ RCB ರಿವ್ಯೂ ಬಗ್ಗೆ ಆಲ್ರೆಡಿ ನಾನು ಮಾತಾಡಿದ್ದೀನಿ, ಏನೆಲ್ಲ ಬರ್ಬೋದು ಏನೆಲ್ಲ ಆಗ್ಬೋದು ಅಂತ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಅಂತ ಕಮೆಂಟ್ ಮಾಡಿ. ವಿಡಿಯೋ ನೋಡಿ, ಚಾನಲ್ ಯಾರನ್ನು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ತಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.